ನಮಸ್ತೆ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದನ್ನಿನಲ್ಲಿ ಡಬ್ಲ್ಯೂ ಪಾಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು. ಇದು ಒಂದು ಅದ್ಭುತವಾದ ಆಲ್ ಇನ್ ಒನ್. ಹೇಗಂದರೆ ಇದು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕ್ರೀನ್, ಇದು ಡಬ್ಲ್ಯೂ ಪಾಸ್ನಲ್ಲಿ ಸ್ಕ್ರೀನು ಪ್ಲೇಸ್ಟೋರ್ ಇದೆ. ಸೊ ದನಿಯನ್ನು ಸಹ ವರ್ಕ್ ಮಾಡ್ಬೋದು. ಈಗ APS ಆಪ್ಷನ್ನು ಕ್ಲಿಕ್ ಮಾಡಿ, ಸೊ ನೀವು ಮಾರ್ನಿಂಗ್ ಒಂದು ತಮ್ ಕೊಡಬೇಕಾಗುತ್ತೆ. ಅಂದರೆ ಫಸ್ಟ್ ನಿಮ್ಮ ಇದು ಡೇದು ರಿಜಿಸ್ಟರ್ ಆಗ್ಬೇಕಲ್ಲ, ಅದ್ರದ್ದು. ಸೊ ಆಲ್ಟ್ರಾಟೆಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಡಬ್ಲ್ಯೂ ಪಾಸ್ ಆಲ್ಟ್ರಾಟೆಕ್ ಬಯೋಮೆಟ್ರಿಕ್ಗೆ ವರ್ಕ್ ಆಗೋದು. ಇದು ಲೈಫ್ ಟೈಮ್ RD ಸರ್ವಿಸ್ ಯಾವುದೂ ಇರೋದಿಲ್ಲ. ಲೈಫ್ ಟೈಮ್ RD ಸರ್ವಿಸ್ ಇರುತ್ತೆ. ಸೊ ಇದರಿಂದ ನಿಮಗೆ ವರ್ಷಕ್ಕೆ 1500-2000ವರೆಗೂ ಇರುತ್ತೆ. ಒಂದು ಬಯೋಮೆಟ್ರಿಕ್ ಅರ್ಧ ಆದಷ್ಟು ಅಮೌಂಟ್ ನಾವು ಕಟ್ಟಿ RD ಸರ್ವಿಸ್ ತೊಗೊಬೇಕು. ಸೊ ಅದು ಸಮಸ್ಯೆ ಇರೋಲ್ಲ. ಸೊ ನೀವು ಮತ್ತು ಪ್ರಿಂಟು ಸಹ ಇರುತ್ತೆ. ಸೊ ಸೈಡಲ್ಲಿ ಪವರ್ ಕೇಬಲ್ ಇರುತ್ತೆ ಮತ್ತು ಎಕ್ಸ್ಟ್ರಾ ಕನೆಕ್ಷನ್ನು ಇರುತ್ತೆ. ನೀವು ಬೇಕಾದ್ರೆ ಮಂತ್ರ, ನನ್ನ ಹತ್ರ ಮಂತ್ರ ಇದೆ, ಅದನ್ನು ಯೂಸ್ ಮಾಡಿ, ಸೊ ಯು ಕ್ಯಾನ್ ನೀವು ಕನೆಕ್ಟ್ ಮಾಡಿ ನೀವು ಯೂಸ್ ಮಾಡ್ಬೋದು. ಸೊ ಈಗ ಇದು ನೋಡಿ, ಅಲ್ಲಿ ಲೈಟ್ ಬಂತಲ್ಲ, ಅಲ್ಲಿ ನೀವು ತಮ್ ಕೊಡಬೇಕು. ಆಲ್ಟ್ರಾಟೆಕ್ ನೋಡಿ ಡಿವೈಸ್ ತೋರಿಸ್ತಾ ಇದೆ. ಸೊ ಫಸ್ಟ್ನೇದು ಏನಾದರೂ ಸ್ಕ್ಯಾನ್ ಸರಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಮತ್ತೆ ತೋರಿಸುತ್ತೆ. ಆವಾಗ ನೀವು ಇದು ಮಿನಿಮಮ್ 30 ಮೇಲಿರಬೇಕು. ಇಲ್ಲಿ ನೋಡಿ ಪರ್ಸೆಂಟೇಜ್ ತೋರಿಸ್ತಾ ಇದೆಯಲ್ಲ, 30 ಮೇಲಿರಬೇಕು. ಯಾಕಂದರೆ ಅದು ಕರೆಕ್ಟಾದ ನಾರ್ಮಲ್ಗಿಂತ ಹೆಚ್ಚಿರುತ್ತೆ. 30 ಕೆಳಗಿತ್ತಂದರೆ ಅದು ತೊಗೊಳೋದಿಲ್ಲ, ಮತ್ತು ಟೈಮ್ ಔಟ್ ಅಂತ ಬರುತ್ತೆ, ಮತ್ತು ಇದಾಗುತ್ತೆ. ಈಗ ಸಕ್ಸಸ್ಫುಲಿ ಆಗಿದೆ. ಓಕೆ. ಮತ್ತು ಇನ್ನೊಂದು ಏನಂದರೆ ಹಿಂದುಗಡೆ ಕ್ಯಾಮ್ರಾನೂ ಇದೆ. ಸೊ ನೀವೇನಾದರೂ ಡಾಕ್ಯುಮೆಂಟ್ಸ್, ಫೋಟೋ ಏನಾದರೂ ಅಪ್ಲೋಡ್ ಮಾಡಬೇಕಂದ್ರೆ ಇದು ಕ್ಯಾಮ್ರಾ ಸಹ ನಿಮಗೆ ವರ್ಕ್ ಆಗುತ್ತೆ. ಓಕೆ. ಮತ್ತು ಇದು ಇನ್ನೊಂದು ವಿಷಯ ಏನಂದರೆ ನೋಡಿ, ವಾಟ್ಸಪ್ ಮೆಸೇಜ್ ಬಂತು ಈಗ. ಸೊ ವಾಟ್ಸಪ್ಪು ಸಹ ಯೂಸ್ ಮಾಡ್ಬೋದು. ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಸೌಂಡ್ ಕೇಳಿಸುತ್ತೆ, ಬಟ್ ಸೌಂಡ್ ಹೋಗೋದಿಲ್ಲ, ಅಂದರೆ ಫೋನ್ ಮಾಡೋಕ್ಕಾಗಲ್ಲ. ಓಕೆ. ಇದೊಂದು ಫೀಚರ್ ಇದೆ. ನಂತರ ಬಂದುಬಿಟ್ಟು ನಿಮಗೆ ಯಾವ ರೀತಿ ವಿಡ್ರಾಲ್ ಮಾಡಬೇಕು ದನ್ನಿನಲ್ಲಿ ಅನ್ನೋದು ವೀಡಿಯೋಗಳಿದ್ದಾವೆ. ಬಟ್ ರಿಸಿಪ್ಟ್ ಯಾವ ರೀತಿ ಬರುತ್ತೆ ಅನ್ನೋದು ಇದ್ದಿಲ್ಲ. ಸೊ ಅದನ್ನು ನಿಮಗೆ ತೋರಿಸ್ಕೊಡೋಣ ಅಂತ ನಾವು ಈ ಒಂದು ವಿಡಿಯೋನ ಮಾಡಿರೋದು. ಇದು ಡಬ್ಲ್ಯೂ ಪಾಸಲ್ಲಿ ಸಹ ದನ್ನಿನ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇದನ್ನು ಹೇಳ್ತಾ ಇರೋದು. ಓಕೆ. ಈಗ ಮತ್ತು ಸೊ ತಮ್ಮಿಂದು ಕ್ಲಿಯರ್ ಆಯಿತು. ಫಸ್ಟ್ ಮಾರ್ನಿಂಗ್ ಏನು ಮಾಡೋದಿದೆ ಅದು ಕ್ಲಿಯರ್ ಆಗಿದೆ ಸಕ್ಸಸ್ಫುಲಿ. ಓಕೆ. ಏಜೆಂಟ್ ಲಾಗಿನ್ ಸಕ್ಸಸ್ಫುಲಿ. ನೆಕ್ಸ್ಟು ಆಲ್ಟ್ರಾಟೆಕ್ ಡಿವೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪದೇ ಕೇಳುತ್ತೆ, ಬಟ್ ಕೇಳಿದಾಗ ಕ್ಲಿಕ್ ಮಾಡೋದು ಮುಗೀತು. ಬ್ಲೂಟೂತ್ ಕನೆಕ್ಟ್ ಮಾಡಿ ಮಾಡ್ಬೋದು. ಸೊ ಈ ಕಸ್ಟಮರ್ದು ಆಧಾರ್ ನಂಬರ್ ಹಾಕಿ, ನಂತರ ಕಸ್ಟಮರ್ ಮೊಬೈಲ್ ನಂಬರ್, ಮಿನಿ ಸ್ಟೇಟ್ಮೆಂಟು ಯಾವ ರೀತಿ ಬರುತ್ತೆ ಅನ್ನೋದನ್ನು ಫಸ್ಟು ಚೆಕ್ ಮಾಡೋಣ. ಓಕೆ. ಸೊ ನಿಮ್ಮ ಬ್ಯಾಂಕ್ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಕಸ್ಟಮರ್ ಬ್ಯಾಂಕು ಯಾವುದಿದೆ ಅಂತ ಅದನ್ನು ನೀವು ಸೆಲೆಕ್ಟ್ ಮಾಡಿದರೆ ಆಯಿತು. ಸೊ ಸ್ಕ್ಯಾನ್, ಸೊ ಬಯೋಮೆಟ್ರಿಕ್ ಇರುತ್ತೆ. ಸೊ ಬಯೋಮೆಟ್ರಿಕ್ ನಾವು ಕೊಟ್ಟ ಮೇಲೆ ಸಕ್ಸಸ್ಫುಲಿ ಹೋಲ್ಡಿಂಗ್ ಆನ್ ಫಿಂಗರ್ ಕ್ಯಾಪ್ಸಿಂಗ್. ಸೊ ಕ್ಯಾಪ್ಸಿಂಗ್ ಆಗ್ತಾ ಇದೆ. ಓಕೆ. ಸಾರಿ. ಸಕ್ಸಸ್ಫುಲಿ
ನೋಡಿ ಅಲ್ಲಿ ಮೇಲ್ಗಡೆ ಪ್ರಿಂಟರ್ ಅಂತ ಆಪ್ಷನ್ ಇದೆಯಲ್ಲ, ಇದು ಮಿನಿ ಸ್ಟೇಟ್ಮೆಂಟ್ ಇದ್ದೇನಿದೆ ಅದು ಬರುತ್ತೆ. ಸೊ ಬ್ಲೂಟೂತ್ ಆಫ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಓಕೆ ಮಾಡಿ ಬ್ಲೂಟೂತ್ ಆನ್ ಮಾಡಿ ಮತ್ತು ಓಕೆ ಕೊಡಿ, ಬ್ಯಾಕ್ ಬನ್ನಿ ಮತ್ತು ಪ್ರಿಂಟ್, ಬ್ಲೂಟೂತ್ ಪ್ರಿಂಟ್. ಸಪೋಸ್ ಇದು ನಾನು ತೆಗಿಯೋಕ್ಕಾಗಲಿಲ್ಲ, ಕ್ಯಾನ್ಸಲ್ ಕೊಟ್ಬಿಟ್ಟೆ ಅಂದರೆ ಡೋಂಟ್ ವರಿ, ನೀವು ಮತ್ತೆ ವಾಪಸ್ ಬಂದು ಅಲ್ಲಿ ಹಿಸ್ಟ್ರಿ AEPS ಹಿಸ್ಟ್ರಿ ಅಂತ ಇದೆಯಲ್ಲ ಅದರಲ್ಲಿ ಪ್ರಿಂಟ್ ಆಪ್ಷನ್ ಇರುತ್ತೆ. ಮಿನಿ ಸ್ಟೇಟ್ಮೆಂಟ್ ಬರಲ್ಲ, ಮತ್ತು ಸರಿ ತಮ್ಮ ಕೊಟ್ಟರೆ ಚೆಕ್ ಮಾಡಬೇಕಾಗುತ್ತೆ. ವಿಡ್ರಾಲಿಂದ ಆಪ್ಷನ್ ಅಂತೂ ಬರುತ್ತೆ. ಸೊ ಈಗ ವಿಡ್ರಾಲ್ ಆಪ್ಷನ್ ಕೊಡ್ತಾಯಿದ್ದೀನಿ. ಸೊ ಒಂದು 100 ರೂಪೀಸ್ ಹಾಕ್ತೀನಿ. ಆಮೇಲೆ ಆ್ಯಕ್ಚುಲಿ ಆ ಬ್ಯಾಂಕ್ನಲ್ಲಿ ಅಮೌಂಟ್ ಇಲ್ಲ ನೋಡಿದ್ರಲ್ಲ, ಸೊ ಬೇರೆ ಬ್ಯಾಂಕ್ನಲ್ಲಿ ಅಮೌಂಟ್ ಇದೆ. ಸೊ ಅದ್ರದ್ದು ಡ್ರಾ ಮಾಡ್ತೀನಿ. ಓಕೆ, ಸೊ ಸ್ಕ್ಯಾನ್, ಸೊ ಬಯೋಮೆಟ್ರಿಕ್ ಸ್ಕ್ಯಾನ್ ಆಗುತ್ತೆ. ಆ್ಯಕ್ಚುಲಿ ಆ ಸ್ಲಿಪ್ ಬರೆಯೋದು ಮರ್ತ್ಬಿಟ್ಟಿದ್ದೆ. ಈಗ ತಮ್ಮ ಕೊಟ್ಟು ಆದಮೇಲೆ ಆ ಸ್ಲಿಪ್ನ ರಿಮೂವ್ ಮಾಡ್ತೀನಿ. ಓಕೆ, ಜಸ್ಟ್ ಕೆಳಗಡೆ ಅಂದರೆ ಸಾಕು. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಸೊ ಇದು ಸಕ್ಸಸ್ಫುಲ್. ಇದು ಸಹ ಪ್ರಿಂಟ್ ಆಪ್ಷನ್ ಕೊಟ್ಟರೆ ಸಾಕು. ಬ್ಲೂಟೂತ್ ಅರ್ಧ ಬರುತ್ತೆ, ಸ್ವಲ್ಪ 1 to 2 ಸೆಕೆಂಡ್ಸ್, ಆಮೇಲೆ ಫುಲ್ ಬರುತ್ತೆ. ನೋಡಿ ಥ್ಯಾಂಕಿಂಗ್ ಎಷ್ಟು ಕ್ಲೀನಾಗಿ ಬರುತ್ತೆ.